ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿಫರೆಂಟ್ ಲ್ಯಾಮಿಸ್ ಥಿಯರಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ರಿಯಾಕ್ಷನ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಎ ಅಂಡ್ ಬಿ ಫಾರ್ ದ ಸ್ಪಿಯರ್ ಆಫ್ ವೇಟ್ 500 ನ್ಯೂಟನ್. ಸೊ ಒಂದು ಸ್ಪಿಯರ್ ಇದೆ, ಸೊ ಅದು ಕಾಂಟ್ಯಾಕ್ಟ್ ಆಗ್ತಾ ಇದೆ. ನೋಡಿ, ಇದೊಂದು ವಾಲ್ ಅಂತ ಅನ್ಕೊಳ್ಳಿ, ಇದೊಂದು ನೆಲ ಅಂತ ಅನ್ಕೊಳ್ಳಿ. ಸೊ ಇಲ್ಲೊಂದು ಕಂಬಿನ ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇಲ್ಲೊಂದು ಸ್ಪಿಯರ್ ಇದೆ. ಸೊ ಅದೇನಾಗ್ತಾ ಇದೆ, ಇಲ್ಲೊಂದು ರಿಯಾಕ್ಷನ್ ಆಗ್ತಾ ಇದೆ, ಅಂದ್ರೆ ಟಚ್ ಆಗ್ತಾ ಇದೆ. ಇಲ್ಲಿ ಬಿ ಅನ್ನೋ ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ, ಸರಿನಾ? ಬಿ ಅನ್ನೋ ಪಾಯಿಂಟ್ ಮತ್ತೆ ಎ ಅನ್ನೋ ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ. ಸೊ ಈ ಒಂದು ಸ್ಪಿಯರಿನ ವೇಟ್ ಎಷ್ಟಿದೆ? 500 ನ್ಯೂಟನ್. ಸೊ ನಂದು ಮೊದಲನೇ ಕೆಲಸ ಏನು, ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರು ಕೂಡ ನಾನು ಫಸ್ಟ್ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರಿಬೇಕು. ಸೊ ಫಸ್ಟ್ ನಾನು ಫ್ರೀ ಬಾಡಿ ಡಯಾಗ್ರಾಮ್ ಅನ್ನ ಬರಿತೀನಿ. ಯಾವುದಕ್ಕೆ ಬರಿಬೇಕು? ಇಲ್ಲಿ ಸ್ಪಿಯರ್ಗೆ ಬರಿಬೇಕು. ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ ಸ್ಪಿಯರ್. ಸೊ ಈಗ ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ ಸ್ಪಿಯರ್ ಬರಿಬೇಕಾದ್ರೆ ಸೊ ಸ್ಪಿಯರ್ ಅನ್ನ ಬರ್ಕೊಂತೀನಿ. ಸೊ ಸ್ಪಿಯರ್ದು ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಗಳನ್ನ ಬರ್ಕೋಬೇಕಾಗತ್ತೆ. ಕಾಂಟ್ಯಾಕ್ಟ್ ಪಾಯಿಂಟ್ಸ್ಗಳು ಇವು, ಅಂದ್ರೆ ಎಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಅಥವಾ ಕಾಂಟ್ಯಾಕ್ಟ್ ಆಗ್ತಾ ಇದೆ ಅಂತ. ಸೊ ಈಗ ನಾವು ಈ ಒಂದು ಸ್ಪಿಯರಿನ ವೆಯ್ಟ್ ಅನ್ನ ಯಾವತ್ತಿದ್ರೂ ಕೂಡ ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಏನು? ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್. ಸೊ ಇದ್ರ ವ್ಯಾಲ್ಯೂ ಎಷ್ಟು? 500 ನ್ಯೂಟನ್. ಗೊತ್ತಾಯ್ತಾ? ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ಸ್ ತೋರಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ರಿಯಾಕ್ಷನ್ ಅಟ್ ಪಾಯಿಂಟ್ ಎ ಯಾವತ್ತಿದ್ರೂ ಕೂಡ ಪರ್ಪೆಂಡಿಕ್ಯುಲರ್ ಆಗಿ ತೋರಿಸ್ಬೇಕು. ಸೊ ಇದೇನಿದು ರಿಯಾಕ್ಷನ್ ಅಟ್ ಪಾಯಿಂಟ್ ಎ ಅಂತ ಅಂದ್ರೆ ಒಂಥರ ಈ ತರ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇರ್ಬೇಕು. ಈ ತರ ಸಿಂಬಲ್ ಅನ್ನ ಹಾಕಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಬಿ ಇದೆ ಅಲ್ವಾ? ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ರಿಯಾಕ್ಷನ್ ಅಂತಂದ್ರೆ ಆರ್ ಬಿ ಅನ್ನ ತೋರಿಸ್ತಾ ಹೋಗ್ತೀವಿ. ಸೊ ಪರ್ಪೆಂಡಿಕ್ಯುಲರ್ ಆಗಿ ರಿಯಾಕ್ಷನ್ ಅನ್ನ ತೋರಿಸ್ಬೇಕು. ಸೊ ಇಲ್ಲೊಂದು ಡಿಗ್ರಿಯನ್ನ ಕೊಟ್ಟಿದ್ದಾರೆ, ದಟ್ ಈಸ್ ಆಫ್ 60 ಡಿಗ್ರಿ ಆಂಗಲ್ ಅನ್ನ ಕೊಟ್ಟಿದ್ದಾರೆ, 60 ಡಿಗ್ರಿ. ಸೊ ಇದು ನಮ್ಮ ಫ್ರೀ ಬಾಡಿ ಡಯಾಗ್ರಾಮ್. ನೋಡಿ ಇಲ್ಲಿ ಡೈರೆಕ್ಷನ್ಗಳು ವೆರಿ ಇಂಪಾರ್ಟೆಂಟು. ಸೊ ಡೈರೆಕ್ಷನ್ ಬರ್ತಾ ಇದೆ. ಸೊ ಇದನ್ನ ನಾನು ಇನ್ನೂ ಸಿಂಪ್ಲಿಫೈಡ್ ವರ್ಷನ್ ಆಗಿ ಬರ್ಕೊಂತ ಹೋಗ್ತೀನಿ. ಸೊ ಮಿಡಲ್ ಅಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಎಲ್ಲಾ ಫೋರ್ಸ್ಗಳು ಕೂಡ ಇನ್ವರ್ಡ್ಸ್ ಆ ಒಂದು ಪಾಯಿಂಟ್ ಕಡೆನೆ ಬರ್ತಾ ಇದಾವೆ, ಸರಿನಾ? ಎಸ್. ನೆಕ್ಸ್ಟ್ ಇಲ್ಲಿಂದ ಒಂದು. ಈಗ ನಾನೇನ್ ಮಾಡ್ಬೇಕು ಅಂತಂದ್ರೆ ಲ್ಯಾಮಿಸ್ ಥಿಯರಮ್ದು ಕಂಡೀಷನ್ಗಳು ಏನೇನಿದಾವೆ ಅಂತ ನೋಡ್ಬೇಕು. ಮೊದಲನೇ ಕಂಡೀಷನ್ ಏನು? ಇದನ್ನ ಬರೆಯಕ್ ಹೋಗ್ಬೇಡ್ರಿ, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೀತಾ ಇರೋದು. ಮೊದಲನೇದು 3 ಕನ್ಕರೆಂಟ್ ಫೋರ್ಸಸ್. 3 ಕನ್ಕರೆಂಟ್ ಫೋರ್ಸಸ್ಗಳು ಇರಬೇಕು. ಕನ್ಕರೆಂಟ್ ಫೋರ್ಸಸ್ ಅಂತ ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ವರ್ಜಿನ್ ಅಥವಾ ಮರ್ಜ್ ಆಗೋ ತರ. ನೋಡಿ ಇಲ್ಲಿ 3 ಪಾಯಿಂಟ್ಗಳು ಕೂಡ ಒಂದೇ ಪಾಯಿಂಟಿಗೆ ಕನೆಕ್ಟ್ ಆಗಿದಾವೆ ಅಥವಾ 3 ಕೂಡ ಒಂದೇ ಪಾಯಿಂಟಿಗೆ ಬರ್ತವೆ. ಸೊ 3 ಫೋರ್ಸಸ್ ಇರಬೇಕು. ಸೊ 3 ಫೋರ್ಸ್ ಇದಾವೆ. ನೆಕ್ಸ್ಟ್ ಆ 3 ಫೋರ್ಸ್ಗಳ ಡೈರೆಕ್ಷನ್ ಸೇಮ್ ಇರಬೇಕು. ಸೇಮ್ ಡೈರೆಕ್ಷನ್. ಆ 3 ಫೋರ್ಸಸ್ಗಳ ಡೈರೆಕ್ಷನ್ ನಮಗೆ ಸೇಮ್ ಇರಬೇಕು. ನೋಡಿ ಇಲ್ಲಿ ಈ ಒಂದು ಪಾಯಿಂಟ್ ಅನ್ನ ರೆಫರೆನ್ಸ್ ಅಂತ ತಗೊಂಡ್ರೆ ಎಲ್ಲವೂ ಕೂಡ ಇನ್ವರ್ಡ್ಸ್ ಬರ್ತಾ ಇದಾವೆ. ಎಲ್ಲವೂ ಇನ್ವರ್ಡ್ಸ್ ಬರಬೇಕು ಅಥವಾ ಔಟ್ವರ್ಡ್ಸ್ ಹೋಗ್ಬೇಕು, ಅಂದ್ರೆ ಅದ್ರ ಕಡೆ ಬರಬೇಕು, ಇಲ್ಲ ಅಂದ್ರೆ ಅದರಿಂದ ದೂರ ಹೋಗ್ಬೇಕು, 3 ಕೂಡ. ಸೊ ಅವಾಗ ಏನಂತ ಕರಿತೀವಿ ನಾವು? ಸೇಮ್ ಡೈರೆಕ್ಷನ್ ಅಲ್ಲಿ ಇದಾವೆ ಅಂತ. ಸೊ ದಿಸ್ ಈಸ್ ರಿಯಾಕ್ಷನ್ ಎ, ದಿಸ್ ಈಸ್ ರಿಯಾಕ್ಷನ್ ಬಿ. ಸೊ ಇದ್ರದ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, 500 ನ್ಯೂಟನ್ ಅಂತ ಬರ್ಕೊಳ್ಳಿ. ಸೊ ಇಷ್ಟು ಆದ್ಮೇಲೆ ಮೂರನೇ ಕಂಡೀಷನ್ ಏನು ಅಂತಂದ್ರೆ ಆಂಗಲ್ ಬಿಟ್ವೀನ್ ದ ಫೋರ್ಸಸ್ ಮಸ್ಟ್ ಬಿ ನೋನ್. ಫೋರ್ಸಸ್ ಮಸ್ಟ್ ಬಿ ನೋನ್ ಅಂತಂದ್ರೆ ಇಲ್ಲಿ ಆಂಗಲ್ ಇದಾವಲ್ಲ, ಈ 2 ಫೋರ್ಸ್ಗಳ ಮಧ್ಯೆ ಇರುವಂತ ಆಂಗಲ್ ಇದಷ್ಟು ಸೇರಿಸಿ, ಈ 2 ಫೋರ್ಸ್ಗಳ ಮಧ್ಯೆ ಇರುವಂತ ಆಂಗಲ್, ಈ 2 ಫೋರ್ಸ್ಗಳ ಮಧ್ಯೆ ಇರುವಂತ ಆಂಗಲ್, ಇದಷ್ಟು ಕೂಡ ನನಗೆ ಗೊತ್ತಿರಬೇಕು. ಸೊ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ನೋಡಿ ಇಲ್ಲಿ ಇದನ್ನ ಒಂದು ಇಮ್ಯಾಜಿನರಿ ಲೈನ್ ತರ ತಗೊಂತ ಹೋಗ್ತೀನಿ ಅಂತ ಅಂದ್ರೆ ಸ್ಟ್ರೈಟ್ ಲೈನು. ಸೊ ಸ್ಟ್ರೈಟ್ ಲೈನ್ ಇದೆ ಅಂತಂದ್ರೆ ಇದೆಷ್ಟಾಯ್ತು ಡಿಗ್ರಿ? ನನಗೆ 90 ಡಿಗ್ರಿ ಆಯ್ತು. ಸೊ ಈಗ ಆಂಗಲ್ ಬಿಟ್ವೀನ್ 500 ನ್ಯೂಟನ್ ಅಂಡ್ ರಿಯಾಕ್ಷನ್ ಅಟ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? 90 ಡಿಗ್ರಿ. ಇನ್ನು 2 ಫೋರ್ಸ್ಗಳ ಮಧ್ಯೆ ಇರುವಂತಹ ಡಿಗ್ರಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೆಷ್ಟಿರುತ್ತೆ? ನನಗೆ 90 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಈ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಅಷ್ಟರದ್ದು ಕೂಡ ನನಗೆ ಡಿಗ್ರಿ ಸಿಗುತ್ತೆ. ಅಂದ್ರೆ 500 ನ್ಯೂಟನ್ ಮತ್ತೆ ರಿಯಾಕ್ಷನ್ ಅಟ್ ಬಿ, ಈ 2 ಫೋರ್ಸ್ಗಳ ಮಧ್ಯೆ ಇರುವಂತಹ ನನಗೆ ಡಿಗ್ರಿ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಇಲ್ಲಿ ಬನ್ನಿ ಇವಾಗ. ಸೊ ಒಂದು ಲೈನ್ ಅನ್ನ ಈ ತರ ಸ್ಟ್ರೈಟ್ ಲೈನ್ ಅನ್ನ ಹಾಕೋಣ. ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಲ್ಲ, ಆ ತರ ಇಮ್ಯಾಜಿನರಿಯಾಗಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡೆ. ಇಲ್ಲೇನಾಯ್ತು? ಈ ಇಮ್ಯಾಜಿನರಿ ಲೈನ್ ಇರೋದ್ರಿಂದ ಈ 90 ಡಿಗ್ರಿ ಏನಾಗಿದೆ? 2 ಪಾರ್ಟ್ಗಳಾಗಿ ಡಿವೈಡ್ ಆಗಿದೆ ಅಂತ ಅಂದ್ರೆ 2 ಪಾರ್ಟ್. ಸೊ ಇಲ್ಲಿ 60 ಡಿಗ್ರಿ ಇದೆಯಲ್ಲ, ಸೊ ಈ ಒಂದು ಆಂಗಲ್ ಏನಾಗಿರುತ್ತೆ? ನನಗೆ 60 ಆಗಿರುತ್ತೆ. ಇನ್ನ ಉಳಿದಿರುವಂತ 30 ಡಿಗ್ರಿ ಏನಾಗಿರುತ್ತೆ? ನನಗೆ ಇಲ್ಲಿ ಆಂಗಲ್ ಸಿಗ್ತಾ ಹೋಗುತ್ತೆ, ಸರಿನಾ? ಇದು 60 ಡಿಗ್ರಿ,
ಇಲ್ಲಿರುವಂಥದ್ದು 30 ಡಿಗ್ರಿ ಉಳ್ಕೊಂತು. ಗೊತ್ತಾಯ್ತಾ? ನೀಟಾಗಿ ಗೊತ್ತಾಗಬೇಕು. ಇಲ್ಲಿ 60 ಡಿಗ್ರಿ ಆ್ಯಂಗಲ್ ಇತ್ತು. ಸೊ ಇಲ್ಲಿ ನನಗೆ 2 ಪಾರ್ಟ್ಗಳಾಗಿ ಡಿವೈಡ್ ಆಗುತ್ತೆ. ಯಾವಾಗ ನಾನು ಈ ಒಂದು ಇಮೇಜಿನರಿ ಲೈನನ್ನು ಈ ಥರ ಡ್ರಾ ಮಾಡ್ತಾ ಹೋಗ್ತೀನಿ ಅವಾಗ 2 ಪಾರ್ಟ್ಗಳಾಗಿ ಈ 90 ಡಿಗ್ರಿ ಆ್ಯಂಗಲ್ ಏನು ಪರ್ಪೆಂಡಿಕ್ಯುಲರ್ ಇತ್ತು ಅದು ಡಿವೈಡ್ ಆಗುತ್ತೆ. ಇಲ್ಲಿರುವಂಥ 60 ಡಿಗ್ರಿ ಇಲ್ಲಿ 60 ಡಿಗ್ರಿ ಆಗಿ ಬರುತ್ತೆ. ಇನ್ನು ಟೋಟಲ್ ಎಷ್ಟು ಉಳ್ಕೊಂತು? 90ರಲ್ಲಿ 60 ಡಿಗ್ರಿ ಹೋಯ್ತು ಅಂತಂದರೆ ಇನ್ನು 30 ಡಿಗ್ರಿ ಮಾತ್ರ ಉಳ್ಕೊಂತು. ಸೊ ಆ 30 ಡಿಗ್ರಿನ ಇಲ್ಲಿ ಬರಿತಾ ಹೋಗ್ಬೇಕು. ಸೊ 90 + 30 ಅಂತಂದರೆ ವ್ಯಾಲ್ಯೂ ಎಷ್ಟಾಯಿತು ನನಗೆ? 120 ಡಿಗ್ರಿ. ಸೊ ಈಗ ಇದ್ರದ್ದು ವ್ಯಾಲ್ಯೂ 120 ಡಿಗ್ರಿ, ಇದ್ರದ್ದು ವ್ಯಾಲ್ಯೂ 90 ಡಿಗ್ರಿ. ಈ ವ್ಯಾಲ್ಯೂನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ? ಟೋಟಲ್ ಒಂದು ಸರ್ಕಲ್ ಇದೆ ಅಂತಂದರೆ ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಅಲ್ವಾ? ಮೈನಸ್ ಈಗ ನನಗಿರುವಂಥ ಡಿಗ್ರಿಗಳು ಎಷ್ಟಿದಾವೆ? 90 ಡಿಗ್ರಿ ಇದೆ ಇಲ್ಲಿ, ಪ್ಲಸ್ ಇಲ್ಲೆಷ್ಟು ಡಿಗ್ರಿ ಇದೆ? 120 ಡಿಗ್ರಿ. ಸೊ ಇವಾಗ ಅವೆರಡನ್ನೂ ಕೂಡ ಆ್ಯಡ್ ಮಾಡಿ 360ಇಂದ ಮೈನಸ್ ಮಾಡಿದ್ರೆ ನಮಗೆ ಈ ಒಂದು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ, ಅಂದರೆ ಇಲ್ಲಿರುವಂಥ ಡಿಗ್ರಿ ವ್ಯಾಲ್ಯೂ. ಸೊ 360 ಡಿಗ್ರಿ ಮೈನಸ್ 90 + 120 ಅಂತಂದರೆ 210 ಡಿಗ್ರಿ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 360 - 210 ಅಂತಂದರೆ 150 ಡಿಗ್ರಿ ಆಯಿತು. ಸೊ ಈ ಒಂದು ಆ್ಯಂಗಲಿನ ಡಿಗ್ರಿ ಎಷ್ಟು? 150 ಡಿಗ್ರಿ. ಈಗ ನಮಗೆ ಆ್ಯಂಗಲ್ ಕೂಡ ಸಿಕ್ಕಿರೋದ್ರಿಂದ 3 ಕಂಡೀಷನ್ ಪಾಸ್ ಆಯಿತು. 3 ಕಂಡೀಷನ್ ಪಾಸ್ ಆಗಿದೆ ಅಂತಂದರೆ ನಾವು ಲ್ಯಾಮಿಸ್ ಥಿಯರಮನ್ನು ಅಪ್ಲೈ ಮಾಡ್ಬೋದು. ಸೊ ಬೈ ಯೂಸಿಂಗ್ ಲ್ಯಾಮಿಸ್ ಥಿಯರಮ್ ಸೊ ಲ್ಯಾಮಿಸ್ ಥಿಯರಮನ್ನು ಯೂಸ್ ಮಾಡಿ ಯಾವ ರೀತಿ ಬರೆಯೋದು ಅಂತಂದರೆ ಒಂದು ಮೇಜರ್ ಟ್ರಿಕ್ಕು. ಇಲ್ಲಿ ನಮಗೆ ನೋನ್ ಫೋರ್ಸ್ ಇದೆಯಲ್ಲ, ನೋನ್ ಫೋರ್ಸ್ ಅಂತಂದ್ರೇನು? ನಮಗೆ ಅದ್ರದ್ದು ವ್ಯಾಲ್ಯೂ ಆಲ್ರೆಡಿ ಗೊತ್ತಿರುತ್ತಲ್ಲ ಫೋರ್ಸ್ದು. ಸೊ ಅದು ಮಧ್ಯ ಬರೋಂಗೆ ಬರ್ಕೋಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಸೊ ರಿಯಾಕ್ಷನ್ ಅಟ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ದ ಆಪೋಸಿಟ್ ಆ್ಯಂಗಲ್. ಸೈನ್ ಆಫ್ ಆಪೋಸಿಟ್ ಆ್ಯಂಗಲ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಆಪೋಸಿಟ್ ಆ್ಯಂಗಲ್ ವ್ಯಾಲ್ಯೂ ಬರೀಬೇಕಷ್ಟೇ ಇಲ್ಲಿ. ನೆಕ್ಸ್ಟು ನಾನ್ ಫೋರ್ಸ್ ಯಾವ್ದಿರೋದು? 500 ಅಂದರೆ ಅದ್ರದ್ದು ವ್ಯಾಲ್ಯೂ ಗೊತ್ತಿದೆ. ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆ್ಯಂಗಲ್. ನೆಕ್ಸ್ಟು ಆರ್ ಬಿ ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಆಪೋಸಿಟ್ ಆ್ಯಂಗಲ್. ಗೊತ್ತಾಯ್ತಾ? ನೋಡಿ ಮಧ್ಯದಲ್ಲಿ ನಾನ್ ಫೋರ್ಸ್ ಬರೋ ರೀತಿ ಬರ್ಕೊಂಡಿದ್ದೀನಿ. ಆರ್ ಎಗೆ ಆಪೋಸಿಟ್ ಆ್ಯಂಗಲ್ ಯಾವುದು ನೋಡಿ? ಇಲ್ಲಿ ಇದರ ಆಪೋಸಿಟಲ್ಲಿ ಇರುವಂಥ ಆ್ಯಂಗಲ್ ಯಾವುದು? 120 ಡಿಗ್ರಿ ಇದೆ. ಸೊ 120 ಡಿಗ್ರಿ. ನೆಕ್ಸ್ಟ್ 500. ಸೊ 500ಗೆ ಆಪೋಸಿಟಲ್ಲಿ ಇರುವಂಥ ಡಿಗ್ರಿ ಯಾವುದು? 150 ಡಿಗ್ರಿ. ನೆಕ್ಸ್ಟ್ ಆರ್ ಬಿ. ಸೊ ಆರ್ ಬಿ ಇಲ್ಲಿದೆ ಲೈನು. ಸೊ ಅದರ ಆಪೋಸಿಟಲ್ಲಿ ಇರುವಂಥ ಡಿಗ್ರಿ ಯಾವುದು? 90 ಡಿಗ್ರಿ. ಸೊ ಈಗ ಏನು ಮಾಡಿ ಅಂತಂದರೆ ಇವೆರಡನ್ನ ಯೂಸ್ ಮಾಡಿಕೊಂಡು ಒಂದ್ಸಲಿ ಆರ್ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಇವೆರಡನ್ನ ಈಕ್ವೇಟ್ ಮಾಡಿಕೊಂಡು ಒಂದ್ಸಲಿ ಆರ್ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಇವೆರಡನ್ನ ಈಕ್ವೇಟ್ ಮಾಡ್ತಾ ಹೋಗೋಣ. ಆರ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ 120 ಡಿಗ್ರಿ ವಿಲ್ ಬಿ ಈಕ್ವಲ್ ಟು 500 ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ. ಸರಿನಾ? ಈಗ ನನಗೆ ಆರ್ ಎ ವ್ಯಾಲ್ಯೂ ಮಾತ್ರ ಬೇಕು. ಸೊ ಸೈನ್ 120ನ ಆ ಕಡೆ ಮಲ್ಟಿಪ್ಲೈ ಮಾಡೋಣ. ಆರ್ ಎ ವಿಲ್ ಬಿ ಈಕ್ವಲ್ ಟು 500 ಇಂಟು ಸೈನ್ 120 ಡಿಗ್ರಿ. ಯಾಕೆ ನೋಡಿ, ಇಲ್ಲಿ 120 ಡಿಗ್ರಿನ ಆ ಕಡೆ ಕಳಿಸಿದಾಗ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ, ಅದಕ್ಕೋಸ್ಕರ. ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ ಹಂಗೆ ಉಳ್ಕೊಳುತ್ತೆ. ಸೊ ಈಗ ಏನು ಮಾಡಿ ಅಂದರೆ ಕ್ಯಾಲ್ಕುಲೇಟರಲ್ಲಿ ಅಷ್ಟೂ ಕೂಡ ಟೈಪ್ ಮಾಡಿ. ಏನು? 500 ಸೈನ್ 120 500 ಸೈನ್ 120 ಡೈರೆಕ್ಟಾಗಿ ಹಾಕಬೇಕು. ಹೋಲ್ ಡಿವೈಡೆಡ್ ಬೈ ಸೈನ್ 150. ಸರಿನಾ? ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 866.025 ನ್ಯೂಟನ್. ಸೊ ವ್ಯಾಲ್ಯೂ ಎಷ್ಟು ಬಂತು? 866.025 ನ್ಯೂಟನ್. ಸೊ ಎಸ್ ಐ ಯೂನಿಟನ್ನು ಬರೆಯೋದನ್ನು ಮರಿಬಾರ್ದು. ಸೊ ನ್ಯೂಟನ್ನಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ರಿಯಾಕ್ಷನ್ ಅಟ್ ಬಿ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಎರಡು ಈಕ್ವೇಷನ್ಗಳನ್ನು ನಾವು ಈಕ್ವೇಟ್ ಮಾಡೋಣ. 500 ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಆರ್ ಬಿ ಹೋಲ್ ಡಿವೈಡೆಡ್ ಬೈ ಸೈನ್ 90 ಡಿಗ್ರಿ. ಆರ್ ಬಿ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಸೈನ್ 90ನ ಈ ಕಡೆ ಕಳಿಸಿದಾಗ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಆರ್ ಬಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 500 ಇಂಟು ಸೈನ್ 90 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ. ಸರಿನಾ? ಸೊ ಅಷ್ಟೂ ಕೂಡ ಒಂದೇ ಸಲ ಕ್ಯಾಲ್ಕುಲೇಟರಲ್ಲಿ ಹಾಕಿ ವ್ಯಾಲ್ಯೂ ಬರ್ತಾ ಹೋಗುತ್ತೆ. 500 ಸೈನ್ 90 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಸೈನ್ 150 ಡಿಗ್ರಿ. ಸರಿನಾ? ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 1000 ನ್ಯೂಟನ್. ಸರಿನಾ? ರಿಯಾಕ್ಷನ್ ಅಟ್ ಬಿ ವ್ಯಾಲ್ಯೂ ಈಸ್ 1000 ನ್ಯೂಟನ್. ರಿಯಾಕ್ಷನ್ ಅಟ್ ಎ ಈಸ್ 866.025 ನ್ಯೂಟನ್. ಸೊ ಅವ್ರೇನು ಕಂಡುಹಿಡಿಯಕ್ಕೆ ಹೇಳಿದ್ರು? ಫೈಂಡ್ ದ ರಿಯಾಕ್ಷನ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಅಂತ ಹೇಳಿದ್ರು. ಅವೆರಡನ್ನೂ ಕೂಡ ಕಂಡುಹಿಡಿದಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಇದೇನು ಬರೆಯುವಂಥ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಬಾಕ್ಸ್ ಹಾಕಿರ್ತೀನಿ, ಅದನ್ನೇನು ಬರೆಯುವಂಥ ಅವಶ್ಯಕತೆ ಇಲ್ಲ. ಸರಿನಾ? ಇದಷ್ಟನ್ನು ಕೂಡ ಬರೆಯುವಂಥ ಅವಶ್ಯಕತೆ ಏನಿಲ್ಲ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಎಕ್ಸ್ಟ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇರಲಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.